World Skill Council Career Development Certificate. I am talking about personal protective equipment. I am explaining now Kannada. ಪಿ ಅಂದರೆ ಒಂದು ವರ್ಕ್ ಪ್ಲೇಸ್ನಲ್ಲಿ ವರ್ಕರ್ಗೆ ಆಗುವಂಥ ಅಜಾರ್ಸ್ಗಳಿಂದ ತಪ್ಪಿಸಲು ಪಿ ಪಿ ಆರ್ ಬಳಸ್ತಾರೆ. ಇಲ್ಲಿ ಹಲವಾರು ರೀತಿಯ ಪಿ ಪಿ ಆರ್ ಇದೆ. ಮೊದಲನೇದಾಗಿ ಹೆಲ್ಮೆಟ್, ಫಿಲ್ಟರ್ ಕಾಟೇಜ್ ಮಾಸ್ಕ್. ಸೆಕೆಂಡ್ ಒನ್ ಇಸ್ ಸೇಫ್ಟಿ ಮಾಸ್ಕ್, ಸೇಫ್ಟಿ ಗ್ಲಾಸಸ್, ಸೇಫ್ಟಿ ಗೋಗಲ್ಸ್, ear plugs, respiratory, welding gloves, safety gloves, and jackets. ಇಲ್ಲಿ ಹೆಲ್ಮೆಟ್ ಯೂಸೇಜ್ ಅಂತ ಹೆಲ್ಮೆಟ್ ಮೇಲಿಂದ ಬೀಳುವಂಥ ಯಾವುದೇ ವಸ್ತುಗಳಿಂದ ವರ್ಕರನ್ನು ರಕ್ಷಿಸುತ್ತದೆ. ಮತ್ತು ಸೇಫ್ಟಿ ಗ್ಲೌಸ್ ಇದು ಯಾವುದೇ ಮ್ಯಾನ್ಯುವಲ್ ಹ್ಯಾಂಡ್ಲಿಂಗ್ ಮತ್ತು ಇನ್ನಿತರ ಕೆಲಸಗಳಿಗೆ ಬಳಸ್ತಾರೆ. ಮತ್ತು ವೆಲ್ಡಿಂಗ್ ಗ್ಲೌಸ್, ಇದು ವೆಲ್ಡಿಂಗ್ ನಡೆಯುವಾಗ ಅದರಿಂದ ಬರುವಂತಹ ಸ್ಪಾರ್ಕ್ಗಳಿಂದ ರಕ್ಷಿಸಲು ವೆಲ್ಡಿಂಗ್ ಗ್ಲೌಸ್ ಬಳಸ್ತಾರೆ. ಮಾಸ್ಕ್, ನಾರ್ಮಲ್ ಮಾಸ್ಕ್, ಇದನ್ನು ಪರ್ಸೈಡ್ನಲ್ಲಿ ಯಾವುದೇ ಕೆಲಸ ಮಾಡುವಾಗ ಬಳಸ್ತಾರೆ. ಇದನ್ನು 2-3 ಸರ್ತಿ ಬಳಸಾದ್ಮೇಲೆ ಚೇಂಜ್ ಮಾಡಬೇಕು. ಫಿಲ್ಟರ್ ಕಾಟೇಜ್ ಮಾಸ್ಕ್, ಇದರ ವೇಪರ್ ಗ್ಯಾಸ್ ಅಥವಾ ಇನ್ನಿತರ ಫ್ಯೂಮ್ಸ್ ಇದರಿಂದ ರಕ್ಷಿಸಲು ಬಳಸ್ತಾರೆ. ಮತ್ತು ಏರ್ ಪ್ಲಗ್ಸ್, ಇದು ಕೆಲಸ ಮಾಡುವ ಜಾಗದಲ್ಲಿ ಹೈ ಸೌಂಡ್ ಮತ್ತು ಇನ್ನಿತರ ಸೌಂಡ್ಗಳು, ಹೈ ನಾಯ್ಸ್ ಮತ್ತು ಕಂಟಿನ್ಯೂ ನಾಯ್ಸ್ಗಳಿಂದ ರಕ್ಷಿಸಲು ಬಳಸ್ತಾರೆ. ಇದನ್ನು ಬಳಸುವ ವಿಧಾನ 30 ಮಿನಿಟ್ ಇದು ಕಿವಿಗೆ ಹಾಕಿ 30 ಮಿನಿಟ್ಸ್ ಹೀಗೆ ಹಿಡಿದುಕೊಳ್ಬೇಕು. ಆಮೇಲೆ ಸೇಫ್ಟಿ ಗ್ಲಾಸ್, ಇದನ್ನು ಸಾಮಾನ್ಯವಾಗಿ ಕೆಲಸ ನಡೆಯುವ ಜಾಗದಲ್ಲಿ ಬಳಸ್ತಾರೆ. ಮತ್ತು ಸೇಫ್ಟಿ ಗೋಗಲ್ಸ್, ಇದನ್ನು ಕೆಮಿಕಲ್ ಡಸ್ಟ್ ಮತ್ತು ವೇಪರ್ ಇರುವಂಥ ಜಾಗದಲ್ಲಿ ಬಳಸ್ತಾರೆ. ಜಾಕೆಟ್ಸ್, ಇದನ್ನು ಲೋ ಲೈಟ್ ಇರುವಂಥ ಜಾಗದಲ್ಲಿ ವರ್ಕರ್ಸ್ನ ಆಘಾತವನ್ನು ತಪ್ಪಿಸಲು ಮತ್ತು ವರ್ಕರ್ಸ್ನ ತೊಂದರೆಯನ್ನು ತಪ್ಪಿಸುತ್ತದೆ. ಇದನ್ನು ಈ ರೀತಿಯಾಗಿ ಬಳಸಬೇಕು. ಸೇಫ್ಟಿ ಅವೇರ್ನೆಸ್, ಇದನ್ನು ವರ್ಕಿಂಗ್ ಅಟ್ ಟೈಟಲ್ಲಿ ಬಳಸಬೇಕು. ಯಾಕಂದರೆ ಅಲ್ಲಿ ಘಾಟಿಯಲ್ಲಿ ಇಲ್ಲದಂಥ ಜಾಗದಲ್ಲಿ ಇರುವ ಚಾನ್ಸಸ್ ಇರ್ತದೆ. ಇದನ್ನು ಈ ರೀತಿಯಾಗಿ ಬಳಸಬೇಕು. ಮತ್ತು ಒಂದು ರೀತಿಯ ಚೆಕ್ ಲಿಸ್ಟ್ ಮಾಡ್ತಾ ಇರಬೇಕು. ಇನ್ಸ್ಪೆಕ್ಷನ್ ಮತ್ತು ಅದು ಎಷ್ಟು ಸಮಯ ಬಳಸ್ಬೋದು ಮತ್ತು ಹೇಗೆ ಬಳಸಬೇಕು. ಮತ್ತು ಮಾಸ್ಕನ್ನು 2-3 ಸರ್ತಿ ಯೂಸ್ ಮಾಡಬಾರ್ದು. ಲೀನಿಯರ್ ವರ್ಕಿಂಗ್ ಟೈಟಲ್ಲಿ ಬಳಸ್ತಾರೆ. ಯಾಕಂದರೆ ಬೀಳುವ ಚಾನ್ಸ್ ಇರ್ತದೆ. ಹಾಗಾಗಿ ಬೀಳುವಾಗ ಮತ್ತು ಇದು ಹಿಡಿದುಕೊಳ್ತದೆ. ಥ್ಯಾಂಕ್ ಯು.